ಹಾಯ್ ಗೈಸ್, ಹೇಗಿದ್ದೀರಾ? ಕೋಲ್ಕತ್ತಾ ಡಾಕ್ಟರ್ ಕೇಸ್ನಲ್ಲಿ ನಿಜವಾದ ಆರೋಪಿ ಪತ್ತೆ. ಆತ ಯಾರೆಂದು ತಿಳಿದರೆ ಬೆಚ್ಚಿ ಬೀಳುತ್ತೀರಿ. ಅಲ್ಲದೆ ಈ ಪ್ರಕರಣದಲ್ಲಿ ಇಬ್ಬರು ಹೊಸ ವ್ಯಕ್ತಿಗಳು ಭಾಗಿಯಾಗಿದ್ದಾರೆ. ಅವರು ಯಾರು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ವಿಡಿಯೋವನ್ನು ದಯವಿಟ್ಟು ಕೊನೆಯವರೆಗೂ ನೋಡಿ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡಿಗರನ್ನ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಜನರೆಲ್ಲರೂ ಒಂದೇ ಚಳವಳಿಯಲ್ಲಿ ಒಗ್ಗೂಡಿದರೆ ಎಷ್ಟೇ ಜನರಿದ್ದರೂ ಕತ್ತು ಬಗ್ಗಿಸಬೇಕಾಗುತ್ತದೆ ಎಂಬುದು ಸಾಬೀತಾಗಿದೆ. ಕೋಲ್ಕತ್ತಾ ಡಾಕ್ಟರ್ ಕೇಸ್ನಲ್ಲಿ ಮೊದಲಿನಿಂದಲೂ ಶಂಕಿತನಾಗಿದ್ದ ಪ್ರಿನ್ಸಿಪಲ್ ಸಂದೀಪ್ ಘೋಷ್ ಅವರನ್ನು CBI ಅರೆಸ್ಟ್ ಮಾಡಿದೆ. CBIಗೆ ಸಿಕ್ಕಿರುವ ಸಾಕ್ಷ್ಯದ ಪ್ರಕಾರ ಸಂದೀಪ್ ಕೂಡ ಈ ಕೇಸ್ನಲ್ಲಿ ಭಾಗಿಯಾಗಿರುವುದು ಗೊತ್ತಾಗಿದೆ. CBI ಜೊತೆಗೆ ED ಕೂಡ ಕೇಸ್ ಇನ್ವೆಸ್ಟಿಗೇಷನ್ ನಡೆಸಿತ್ತು. ಕೋಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಕೇಸ್ ಆರಂಭದಿಂದಲೂ ಸಂದೀಪ್ ಘೋಷ್ ಮೇಲೆ ಅನುಮಾನ ಇದೆ. ಆಗಸ್ಟ್ 16ರಿಂದ CBI ಸಂದೀಪ್ ಘೋಷ್ ಅವರನ್ನು ವಿಚಾರಣೆ ನಡೆಸುತ್ತಿದೆ. ಆದರೆ ಅವರು ತಮ್ಮ ಮಾತು ಬದಲಾಯಿಸುತ್ತಿದ್ದಾರೆ. ಆದರೆ CBI ಪಾಲಿಗ್ರಾಫ್ ಟೆಸ್ಟ್ ನಡೆಸಿ ಸಂದೀಪ್ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಸಂದೀಪ್ ಮತ್ತು ಆತನ 15 ಅನುಯಾಯಿಗಳನ್ನು CBI ಅರೆಸ್ಟ್ ಮಾಡಿದೆ. RG-CAR ಮೆಡಿಕಲ್ ಕಾಲೇಜಿನಲ್ಲಿ ಹಲವು ಅಕ್ರಮಗಳು ನಡೆಯುತ್ತಿದ್ದು, ಆ ಮೆಡಿಕಲ್ ಕಾಲೇಜಿನ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ನಂತರ ಅಲ್ಲಿ ಭ್ರಷ್ಟಾಚಾರದ ಹಲವು ಸಾಕ್ಷ್ಯಗಳು ಪತ್ತೆಯಾಗಿವೆ. ಆದರೆ ಈ ಇನ್ವೆಸ್ಟಿಗೇಷನ್ ನಡೆದು 1 ವಾರ ಕಳೆದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬಟ್ ಇವಾಗ ಸಂದೀಪ್ನನ್ನು CBI ಅರೆಸ್ಟ್ ಮಾಡಲಾಗಿದೆ. ಸಂದೀಪ್ 2020ರಲ್ಲಿ ಮೊದಲ ಬಾರಿಗೆ ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದಾರೆ. ಸಂದೀಪ್ ಅರೆಸ್ಟ್ ನಂತರ ಈ ಲೇಡಿ ಡಾಕ್ಟರ್ ರೇಪ್ ಕೇಸ್ನಲ್ಲಿ ಇನ್ನೂ ಕೆಲವರ ಹೆಸರುಗಳು ಕೇಳಿ ಬರುತ್ತಿದೆ. ಅವರನ್ನು ಶೀಘ್ರವೇ ಅರೆಸ್ಟ್ ಮಾಡುತ್ತಾರೆ ಎಂದು ಗೊತ್ತಾಗ್ತಿದೆ. ಸಾಕ್ಷ್ಯ ಸಮೇತ ಸಿಕ್ಕಿಬಿದ್ದವರನ್ನು ಗಲ್ಲಿಗೇರಿಸಲಿದ್ದಾರೆ. ಆದರೆ ಇದೀಗ ವೈದ್ಯರಿಗೆ ಸಂಬಂಧಿಸಿದ ವಿಡಿಯೋ ಒಂದು ವೈರಲ್ ಆಗಿದ್ದು, ಇದನ್ನು ನೋಡಿದ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಈ ಪ್ರಕರಣದಲ್ಲಿ TMCಗೆ ಸಂಬಂಧಿಸಿದ ವ್ಯಕ್ತಿ ಭಾಗಿಯಾಗಿರುವ ವಿಡಿಯೋ ವೈರಲ್ ಆಗಿದೆ. ಅಲ್ಲದೆ ಆ ವ್ಯಕ್ತಿ ಸಂದೀಪ್ ಅವರ ಅನುಯಾಯಿ. ಇದೀಗ ಸಂದೀಪ್ ಹಿಂಬಾಲಕರನ್ನು ಒಬ್ಬೊಬ್ಬರಾಗಿ ವಶಕ್ಕೆ ತೆಗೆದುಕೊಳ್ಳಲಾಗುತ್ತಿದೆ. ಅವರೆಲ್ಲರಿಗೂ ಮರಣದಂಡನೆ ವಿಧಿಸಲಾಗುವುದು. ಕೆಲವು ಪ್ರತ್ಯಕ್ಷದರ್ಶಿಗಳು ಸೇರಿದಂತೆ 47 ಜನರನ್ನು CBI ಇನ್ವೆಸ್ಟಿಗೇಷನ್ ನಡೆಸುತ್ತಿದೆ. ಇವರೆಲ್ಲರಿಗೂ ಪಾಲಿಗ್ರಾಫ್ ಟೆಸ್ಟ್ ಕೂಡ ಮುಗಿದಿದ್ದು, ಸಂದೀಪ್ ಅವರಿಗೆ ಈಗಾಗಲೇ ಹಲವು ಬಾರಿ ಪಾಲಿಗ್ರಾಫ್ ಟೆಸ್ಟ್ ಮಾಡಲಾಗಿದೆ. ಅವರನ್ನು ಸುಮಾರು 13 ಬಾರಿ ಪಾಲಿಗ್ರಾಫ್ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಆದರೆ ಇದೀಗ ಮತ್ತೊಬ್ಬ ಅಪರಾಧಿಯ ಶಂಕೆ ವ್ಯಕ್ತವಾಗುತ್ತಿರುವಾಗಲೇ ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅಪರಾಧಿಗಳು ತಮ್ಮ ಬಲೆಗೆ ಬೀಳುವಂತೆ CBI ಸಖತ್ ಪ್ಲ್ಯಾನ್ ಮಾಡಿದೆ. ವಿಡಿಯೋಗಳ ಪ್ರಕಾರ ಸಂದೀಪ್ ಘೋಷ್ ಅಂಗಾಂಗ ವ್ಯಾಪಾರದಲ್ಲಿ ತೊಡಗಿದ್ದಾರೆ. ಲೇಡಿ ಡಾಕ್ಟರ್ಗೆ ಆತ ಬ್ಲ್ಯಾಕ್ ಮೇಲ್ ಮಾಡುವುದಲ್ಲದೆ ಡಾಕ್ಟರ್ಗಳ ಗ್ಯಾಂಗ್ ಸೃಷ್ಟಿಸಿ ಕಲೆಕ್ಷನ್ ರಾಕೆಟ್ ನಡೆಸುತ್ತಿದ್ದ. 15 ಮಂದಿ ಗ್ಯಾಂಗ್ ಸದಸ್ಯರ ಗೆಸ್ಟ್ ಹೌಸ್ಗೆ ಹುಡುಗಿಯರು ಬಂದು ಅವರ ಜೊತೆ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡುತ್ತಿದ್ದರು. ಈ ಗ್ಯಾಂಗ್ಗಳು ವೈದ್ಯಕೀಯ ವಿದ್ಯಾರ್ಥಿಗಳಿಂದ ಹಣ ಗಳಿಸುತ್ತವೆ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳನ್ನು ತಪ್ಪುಗಳನ್ನು ಮಾಡಲು ಪ್ರೋತ್ಸಾಹಿಸುತ್ತವೆ. ಸಂದೀಪ್ ಬಳಿ ಭ್ರಷ್ಟಾಚಾರದ ಹಣ ಕಂತೆಗಳಿದ್ದ ಕಾರಣ ಅವರ ವಿರುದ್ಧ ಯಾರೂ ಮಾತನಾಡಲಿಲ್ಲ ಎಂದು ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ. ಈ ಪ್ರಕರಣದ ಸಕಾರಾತ್ಮಕ ಅಂಶವೆಂದರೆ CBI ಈ ಪ್ರಕರಣವನ್ನು ಶೀಘ್ರದಲ್ಲೇ ಮುಚ್ಚಲಿದೆ. ಸದ್ಯದಲ್ಲೇ ಚಾರ್ಜ್ ಶೀಟ್ ಕೂಡ ಬರಲಿರುವುದರಿಂದ ಈ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ದಾರೆ ಎಂಬುದು ಬಯಲಾಗಲಿದೆ. ಈ ಪ್ರಕರಣದಲ್ಲಿ ಭಾಗಿಯಾಗಿರುವವರು ಸಂಜಯ್ ಅವರನ್ನು ಸಿಲುಕಿಸಿ ಸುರಕ್ಷಿತವಾಗಿರಬಹುದೆಂದು ಭಾವಿಸಿದ್ದರು. ಆದರೆ ಇದನ್ನು ಸವಾಲಾಗಿ ತೆಗೆದುಕೊಳ್ಳದ CBI ಅನೇಕ ವಿಷಯಗಳನ್ನು ಬಹಿರಂಗಪಡಿಸುತ್ತಿದೆ. ಜನರ ರಕ್ಷಣೆಗೆ ಇರುವ ಪೊಲೀಸರು ಕೂಡ ಈ ಪ್ರಕರಣದಲ್ಲಿ ಸಾಕ್ಷಿ ನಾಶ ಮಾಡಿದ್ದಾರೆ. ಅಂದು ಅಪರಾಧ ನಡೆದ ತಕ್ಷಣ ಪೊಲೀಸರು ಅಲ್ಲಿಗೆ ಬರುತ್ತಿದ್ದಂತೆ ಸಂದೀಪ್ ಕೂಡ ಅಲ್ಲಿಗೆ ಬಂದರು. ಫಿಂಗರ್ ಪ್ರಿಂಟ್ ಸಾಕ್ಷ್ಯವನ್ನು ತೆಗೆದುಕೊಳ್ಳಲು ಪೊಲೀಸರು ಟ್ರೈನಿ ಡಾಕ್ಟರ್ನನ್ನು ನೇಮಿಸಿದ್ದರು. ಈತ ಎಕ್ಸ್ಪರ್ಟ್ ಅಂತ ಹೇಳ್ತಿದ್ದಾರೆ. ಬಟ್ ಇವನು ಕೂಡ ಸಂದೀಪ್ನ ಹಿಂಬಾಲಕನೂ ಆಗಿರುವುದರಿಂದ ಎಲ್ಲ ಸಾಕ್ಷ್ಯಗಳನ್ನು ಮಾಯ ಮಾಡಿದ್ದಾನೆ. ಈ ಪ್ರಕರಣದಲ್ಲಿ ಕೆಲ ರಾಜಕಾರಣಿಗಳು ಇನ್ವಾಲ್ವ್
ಆಗಿದ್ದರಿಂದ ಈ ಪ್ರಕರಣದ ಪುರಾವೆಗಳು ಪೊಲೀಸರಿಗೆ ಸಿಗದಂತೆ ಅಪರಾಧ ಸ್ಥಳಗಳ ನಾಶಪಡಿಸಿದ್ದಾರೆ. ಅವರು ಈ ಥರ ಮಾಡದಿದ್ದರೆ CBI ಈಗಾಗಲೇ ಅಪರಾಧಿಗಳನ್ನು ಹಿಡಿಯುತ್ತಿತ್ತು. ಇಡೀ ಆಸ್ಪತ್ರೆಯೇ ಈ ಕೇಸ್ನಲ್ಲಿ ಭಾಗಿಯಾಗಿರುವಂತಿದೆ. ಯಾಕಂದರೆ ಲೇಡಿ ಡಾಕ್ಟರ್ ಸತ್ತ ತಕ್ಷಣ ಅವರು ತಮ್ಮ ತಾಯಿಗೆ ಕರೆ ಮಾಡಿ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಹೇಳಿದ್ದರು. ಮೊದಲ ಸಲ ತಮ್ಮ ತಾಯಿಗೆ ಕರೆ ಮಾಡಿದಾಗ ನಿಮ್ಮ ಮಗಳ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿ ಅನಂತರ ಕಾಲ್ ಮಾಡಿ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ಹೇಳಿದ್ದಾರೆ. ತಮ್ಮ ಮಗಳು ಎಂಥವಳು ಅಂತ ಪೋಷಕರಿಗೆ ತಿಳಿದಿತ್ತು. ಆದ್ದರಿಂದ ಅವರು ಅವರ ಮಾತನ್ನು ನಂಬಲಿಲ್ಲ. ಯಾರೋ ತಮ್ಮ ಧೈರ್ಯಶಾಲಿ ಮಗಳನ್ನು ಕೊಂದಿದ್ದಾರೆ ಎಂದು ಪೋಷಕರಿಗೆ ಅರ್ಥವಾಯಿತು. ಆದರೆ ಇದೀಗ ಈ ಕೇಸ್ನಲ್ಲಿ ಒಂದು ಹೊಸ ವಿಷಯ ತಿಳಿದು ಬಂದಿದೆ. ಅದೇನು ಅಂದರೆ ಈ ಕೇಸ್ನಲ್ಲಿ ಹೊಸ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಾಗಿದೆ ಎಂದು ಹೇಳಲಾಗಿದ್ದು ಆತನ ಹೆಸರು ಮುಸ್ತಾಫಿಜ್ ರೆಹಮಾನ್. ವಾಸ್ತವವಾಗಿ ಅವನಿಗೆ ಆ ಕಾಲೇಜ್ ಜೊತೆ ಯಾವ ಸಂಬಂಧವೂ ಇಲ್ಲ. ಕಾಲೇಜ್ಗೆ ರೌಡಿಗಳನ್ನು ಕರೆತಂದು ಹುಡುಗಿಯರನ್ನು ರ್ಯಾಗಿಂಗ್ ಮಾಡುತ್ತಿದ್ದ, ಸುಂದರ ವೈದ್ಯಕೀಯ ವಿದ್ಯಾರ್ಥಿಗಳನ್ನು ಗೆಸ್ಟ್ ಹೌಸ್ಗೆ ಕರೆದುಕೊಂಡು ಹೋಗಿ ಐಟಮ್ ಸಾಂಗ್ಗಳಿಗೆ ಕುಣಿಯುವಂತೆ ಮಾಡುತ್ತಿದ್ದ. ಮುಸ್ತಾಫಿಜ್ ರೆಹಮಾನ್ 9 ವರ್ಷಗಳ ಹಿಂದೆ ಆ ಕಾಲೇಜಿನಿಂದ ಡಿಗ್ರಿ ಪಡೆದರು. ಓದು ಮುಗಿದ ಮೇಲೆ ಅಲ್ಲೇ ಉಳಿದು ಎಲ್ಲದರಲ್ಲೂ ಇನ್ವಾಲ್ವ್ ಆಗ್ತಾ ಇದ್ದಾನೆ ಎಂದು ತಿಳಿದು ಬಂದಿದೆ. ಜೂನಿಯರ್ ಡಾಕ್ಟರ್ಸ್ನ ಬೆದರಿಸಿ ಹಲವು ದೌರ್ಜನ್ಯ ಎಸಗುತ್ತಿದ್ದರು. ಸರಳವಾಗಿ ಹೇಳುವುದಾದರೆ ಕಾಲೇಜಿನಲ್ಲಿ ನಡೆಯುವ ಎಲ್ಲವನ್ನೂ ಅವನು ನಿಯಂತ್ರಿಸುತ್ತಾನೆ. ಅಪರಾಧ ನಡೆದಾಗ ಅವರೊಂದಿಗೆ ಇನ್ನೂ ಒಬ್ಬರು ಇದ್ದರು. ಅವರು ಕೂಡ ಡಾಕ್ಟರ್. ಅವರ ಹೆಸರು ಡಾಕ್ಟರ್ ದೇವಾಶಿಸ್ ಸೋಮ್. ಈ ಮೆಡಿಕಲ್ ಕಾಲೇಜ್ಗೂ ಅವನಿಗೂ ಯಾವುದೇ ಸಂಬಂಧವಿಲ್ಲ. ತನಗೂ ಈ ಕಾಲೇಜ್ಗೂ ಸಂಬಂಧವೇ ಇಲ್ಲದಿರುವಾಗ ಅಲ್ಲಿ ಏನು ಮಾಡುತ್ತಿದ್ದಾನೆ ಎಂಬ ಅನುಮಾನಗಳು ಕಾಡುತ್ತಿವೆ. ಒಟ್ಟಿನಲ್ಲಿ CBI ಎಲ್ಲ ಸಾಕ್ಷ್ಯಗಳನ್ನು ಪಡೆದುಕೊಂಡಿದ್ದು ಶೀಘ್ರದಲ್ಲೇ CBI ನ್ಯಾಯಾಲಯಕ್ಕೆ ಸಾಕ್ಷ್ಯವನ್ನು ಸಲ್ಲಿಸಲಿದೆ. ಅಪರಾಧಿಗಳಿಗೆ ಗಲ್ಲು ಶಿಕ್ಷೆಯಾಗಲಿ ಎಂದು ಆಶಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.